ನೆನಪಾಗಲ್ಲ ಈ ನೆನಪಾಗೈತಿ. ಹಾಯ್ ಹಲೋ ಎಲ್ಲರಿಗೆ ನಮಸ್ಕಾರ. ನೋಡ್ರಿ ಆ ಫೋನ್ ಇಟ್ಕೊಂಡು ಮಕ್ಕ ಹೊರ್ಸ್ಕೊತಾನ. ಲಾಕ್ ಮಾಡಿದ್ ಭಾಳ ಹೊಡಿತೀವಿ. ಹಾಯ್ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜಾನಪದ ಮತ್ತು ಭಜನಾ ಕಲಾವಿದ ದೇವರಾಜ್ ಜೋಡಾಳಿ. ವಿಷಯ ಏನಪ್ಪ ಅಂತಂದ್ರೆ, ನಾನು ಹೋಗಿಲ್ಲ ಗಾಡಿ ನೋಡಿ ಮಗಾಕ್ಕೆ ಹೋಗ್ಬೇಡ್ರಿ ದಯವಿಟ್ಟು, ಯಾಕಂದ್ರೆ ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ ಹಂಗಾಗಿ ಬಿಟ್ಟೀನಿ. ಇರಲಿ, ವಿಷಯ ಏನಪ್ಪ ಅಂದ್ರೆ ಈಗ ರೆಕಾರ್ಡಿಂಗ್ ಮಾಡಕ್ಕೆ ಹೊಂಟೀವಿ. ನಮ್ಮ ಭರ್ಜರಿ ಹರೀಶ್ ಅವರು ಒಳ್ಳೆ ತಿಂಡಿಲೇ ಸಾಹಿತ್ಯ ಬರ್ದಾರ, ಬೆಂಕಿ ಬಬಲಾದಿ ಹಾಡ್ಕೊಂಬರಕ್ಕೆ ಹೊಂಟೀನಿ. ಅದ್ರ ಜೊತೆಗೆ ನಮ್ಮ ಸಾಹಿತ್ಯಗಾರ, ನಮ್ಮ ನ್ಯಾಷನಲ್ ಇಂಟರ್ನ್ಯಾಷನಲ್ ಸಾಹಿತ್ಯಗಾರ ಆದಂಥ ನಮ್ಮ ಭರ್ಜರಿ ಹರೀಶ್ ಅವರು ಅವರು ಒಂದೆರಡು ಹಾಡು ಹಾಡಕ್ಕೆ ಹೊಂಟಾರು. ಸನೇದ್ರಲ್ಲೇ ನಮ್ಮ ಜನ ಮೆಚ್ಚಿದ ಜನಗಳ ಹಿಂದೆ ಕುಳಿತುಕೊಳ್ಳುವಂಥ ನಮ್ಮ ಕುಂಟೇನಗೌಡ ಮಾವ ಅವರು, ಅವ್ರಿಗೂ ಸಾಹಿತ್ಯ ಬರೆದು ಕೊಟ್ಟಾರು. ಅವರು ಅತಿ ಶೀಘ್ರದಾಗನ ಹಾಡುಗಳು ಶೂಟಿಂಗು ರೆಕಾರ್ಡಿಂಗು ಸ್ಟಾರ್ಟ್ ಆಗುತ್ತೆ. ಆ್ಯಕ್ಚುಲಿ ಈಗ ನಾನು ಮಾಡಿದ್ಮ್ಯಾಗ ಅವರೆಲ್ಲ ಮಾಡ್ತಾರೋ, ಯಾಕಂದ್ರೆ ಸಣ್ಣವರು ನಾ ದೊಡ್ಡವ ವಯಸ್ಸಿನಾಗ, ಹಂಗಾಗಿ ಆ ಥರ ಏನಿಲ್ಲ. ನಾ ಧರ್ಮಸ್ಥಳಕ್ಕೆ ಹೋಗ್ಬೇಕು, ಅದಕ್ಕೋಸ್ಕರ ನಾನು ಮುಗಿಸಿ ಆಮ್ಯಾಗ ಅವರು ಸಾಂಗ್ಗಳು ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ಏನಂತಾರೆ ಇದಕ್ಕೆ ಲಾಗ್, ನಮ್ಮ ಭರ್ಜರಿ ಹರೀಶ್ ಅವ್ರ ಲಾಗನ್ನು ದಯವಿಟ್ಟು ಎಲ್ಲರೂ ನೋಡಿರಿ, ಸಪೋರ್ಟ್ ಮಾಡಿರಿ, ಶೇರ್ ಮಾಡಿರಿ. ನಮ್ಮ ಪ್ರತಿಯೊಂದು ಕಾರ್ಯಕ್ರಮದ ಅಪ್ಡೇಟ್ ವಿತ್ ನಾವೇನು ಮಾಡ್ತೀವಿ ಡೈಲಿ, ನಾವೆಲ್ಲ ಗ್ರೂಪ್ ಏನು ಮಾಡ್ತೀವಿ ಅನ್ನೋದನ್ನು ಇದ್ರೊಳಗೆ ಅಪ್ಡೇಟ್ ಕೊಡ್ತೀವಿ. ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನೋಡ್ರಿ, ಹಾಡು 50% ಬರ್ದು, ಒಂದು ಹಾಡು ಇನ್ನೊಂದು 50% ಬರೀತಿ. ಹಿಂಗೆ ಗಾಡಿ ಹೊಡ್ಯಾಕೆ ಹಚ್ಚಾನು, ಹಾಡು ಬರೀಬೇಕು, ಏನು ಗಾಡಿ ಹೊಡಿಬೇಕು ಅದಂತ ಹೇಳ್ರಿ. ನಿಮ್ಗೆ ಅವ್ನು ಗಾಡಿ ಹೊಡೆದ್ರೆ ನಾ ಸಾಹಿತ್ಯ ಹುಡುಗಿ ಬೈತಿದ್ವಿ. ಇದ್ದಾಗೇನು ಹಾಡು ಹಾಡ್ಬೇಕು, ಹಾಡು ಬರೀಬೇಕು ಅನ್ನೋ ಕನ್ಫ್ಯೂಷನ್ ಆಗತ್ತಿ. ಅದಕ್ಕೆ ಅವ್ನು ಗಾಡಿ ಹೊಡ್ಯಾಕೆ ಹೇಳ್ತಾನೆ. ನೆಕ್ಸ್ಟ್ ಆದ್ಮೇಲೆ ನಾ ಪೂರ್ತಿ ಲಾಗ್ ಮಾಡೋಂಗಿಲ್ಲ, ಯಾಕಂದ್ರೆ ಹಾಡು ಬರೀಬೇಕು, ಇನ್ನೂ 50% ಹಾಡು ಬರೀಬೇಕೈತಿ. ಹಾಡು ತಿಂಡಿ ನಿಂತ್ರಿ ಮಾತ್ರ ಫೀಲಿಂಗ್ ಅದಾವು. ಒಂದು ದೇವರಾಜ್ ಅವರು ಸಲ ಫೀಲಿಂಗಿಗೆ ಒತ್ತು ಕೊಟ್ಟರು, ಯಾಕೆ ಗಾಡಿ ಕೊಟ್ಟರು, ಅದಕ್ಕೆ ಫೀಲಿಂಗ್ ಒತ್ತು ಕೊಟ್ಟು ಒಳ್ಳೆ ಫೀಲಿಂಗ್ ಸಾಂಗ್ ಬರ್ದಾರು. ಒಂದು 3 ಫೀಲಿಂಗ್ ಸಾಂಗ್ ಅಕ್ಕಾವು, ಒಂದು ಎರಡು ತಿಂಡಿ ಸಾಂಗ್ ಅಕ್ಕಾವು. ಆಲ್ರೆಡಿ 2 ಫಿಲಿಮ್ ಸಾಂಗ್ ಶೂಟಿಂಗ್ ಮಾಡಿ ಎಲ್ಲ ಮಾತಾಡ್ತಾ ಖುಷಿಯಿಂದ ಸ್ಟುಡಿಯೋಕ್ಕೆ ಹೊಂಟೀವ್ರಿ. ಸ್ಟುಡಿಯೋಕ್ಕೆ ಹೋಗ್ಬೇಕಾದ್ರೆ ಹಂಗಾಗಿ ನಾ ಅಪ್ಡೇಟ್ ಕೊಡತ್ತಿದ್ವಿ ಜೋಸ್ ಒಳಗೆ. ಅವೆಲ್ಲ ಹಾಕಬಾರ್ದು ಅಂಥೇಳಿ ಮ್ಯೂಟ್ ಮಾಡಿ ನನ್ನ ಓನ್ ವಾಯ್ಸ್ ಕೊಡತ್ತೀನಿ. ಒಂದು ಒಳ್ಳೊಳ್ಳೆ ಸಾಂಗ್ ಬರ್ತೀವಿ, ಒಳ್ಳೊಳ್ಳೆ ಸಾಂಗ್ ಆಗ್ಯಾವು. ದೇವರಾಜ್ ಅವರು ಹಾಡಿದ್ದಾರೆ, ನಮ್ಮ ಕುಂಟೇನ ಗೌಡರು ಹಾಡಿದ್ದಾರೆ, ನಾವು ಹಾಡಿದ್ದೀವಿ. ಒಳ್ಳೊಳ್ಳೆ ಸಾಂಗ್ ಬರ್ತಾವೆ, ನೋಡಿರಿ, ಸಪೋರ್ಟ್ ಮಾಡಿರಿ ಅಂತ ಹೇಳ್ತಾ ಮುಂದೆ ಏನೇನಾಯ್ತು ಅನ್ನೋದು ನೋಡೋಣ ಬರ್ರಿ. ಬಡವನ ಅಂತ ಸಾಂಗ್ ಬರ್ತೈತಿ, ಅದಕ್ಕೆ ಮಸ್ತ್ ನನ್ನ ಫೀಲಿಂಗ್ ಐತಿ, ಮಸ್ತ್ ಕೇಳಕ್ಕೆ ಒಳ್ಳೆ ಅಡ್ಡಿನ ಸಾಂಗ್. ಆ ಸಾಂಗ್ ಬರ್ತೈತಿ ಹೇಳ್ರಿ. ಸುರಿತಾವ ಕಣ್ಣಾಗ ನೀರ ಒಂದು ಸಾಂಗ್ ಬರ್ತೈತಿ ನಮ್ಮದು. ಹಾಡಕ್ರಿ ನಮ್ಮ ಒಬ್ಬರ ಅಣ್ಣ ಬರ್ದಾನ, ನನಗೆ ಹಾಡ್ತಿ ಭಾಳ ಇಷ್ಟ ಆಗಿ ಸಾಂಗ್ ಅದ. ಅದಕ್ಕೆ ಹೆಚ್ಚಿಗೆ ನಾನು ಕೊಡೋಗ್ರಫಿ ಮಾಡೀನಿ. ಸಹಿಸ್ಕೊಂಡು ನೋಡ್ರಿ, ಒಳ್ಳೆ ಸಾಂಗ್ ಮಾತ್ರ ಐತಿ. ಮ್ಯಾಗ್ರಿ ಕೂಡ ಬೆಳಕು ನಾವು ಅಂತ ಹೇಳಕ್ಕೆ ಏನು ಹಾಕೊಂಡಂತೆ ಬೇಯಕ್ಕೆ ಹೋಗ್ಬೇಡ್ರಿ. ಅಡಿಕೆಲಿ ಹಾಕೊಂಡೇನಿ. ಆ ಅಡಿಕೆಲಿ ಹಾಕೋಕೆ ತಿನ್ನಕ್ಕೆ ಕಲಿಸಿದ ಪಿತಾಮಹ ನಮಗೆ ಚಹಾ ಊಟ ನಾಷ್ಟ ಕೊಡ್ತಕ್ಕ ಗೊತ್ತಿಲ್ಲ, ಅಡಿಕೆಲಿ ಮಾತ್ರ ಬೇಕೇ ಬೇಕು. ಕೇಳಿ ತಿಂತೀವಿ. ಯಾಕಂದ್ರೆ ಅಡಿಕೆಲಿ ಅಂದ್ರೆ ನಮ್ಗೆ ಅಡಿಕೆಲಿ ಅಂದ್ರೆ ನಾವು ಅಡಿಕೆಲಿ ಹಂಗೆ ಆಗ್ಬಿಡ್ತೀವಿ. ಇನ್ನೊಂದು ಅಡಿಕೆಲಿ ಹಾಕೋದ್ರಿಂದ ಬೆನಿಫಿಟ್ಸ್ ಏನೇನದಾವ ಅಂದ್ರೆ, ಉಂಡಿದ್ದ ಜೀರ್ಣಕ್ರಿಯೆ ಚೆನ್ನಾಗತ್ತೆ. ಒಂದು ಸೆಕೆಂಡ್, ನನಗೆ ಪರ್ಸ್ನಲಿ ಹೇಳ್ಬೇಕಂದ್ರೆ ಧ್ವನಿ ಚೆನ್ನಾಗಿ ಬರುತ್ತೆ ನಂದು ಅಡಿಕೆಲಿ ಹಾಕ್ಕೊಂಡ್ರೆ. ಹಂಗಂತೇಳಿ ನಾ 24 ಸೊಸು ಅಡಿಕೆಲಿ ಹಾಕ್ಕೊಳ್ಳೋದಿಲ್ಲ. ಎಲ್ಲಾದರೂ ರೆಕಾರ್ಡಿಂಗ್ ಹೋಗ್ಬೇಕಾದ್ರೆ ಮತ್ತು ಕಾರ್ಯಕ್ರಮಕ್ಕೆ ಹೋಗ್ಬೇಕಾದ್ರೆ 2 ಸಲ ಹಾಕಿರ್ತೀನಿ, ಅದು ಬಿಟ್ಟರೆ ಪದೇ ಹಾಕಲ್ಲ. ಇಷ್ಟು ಹೇಳಿ ನನ್ನ ಮಾತುಗಳು ಮುಗಿಸ್ತೀನಿ. ಕೈ ನುಯ್ಯಾಕತ್ತೈತಿ. ಆ್ಯಕ್ಚುಲಿ ನನಗೂ ನಮ್ಮ ಪಲ್ವಿ ಗಜೇಂದ್ಗಡ ಅವರು ಹೇಳ್ತಿದ್ದಾರೆ, ಅಡಿಕೆಲಿ ಹಾಕೋಬೇಡಕ್ಕಂತ. ಅಷ್ಟು ಅದು ನಿನ್ನ ರೇಂಜಿಗೆ ಸೆಟ್ ಆಗತ್ತಿಲ್ಲ ನಿನಗಂತಾಳು. ಆದರೂ ಏನು ಬಿಡೋಕ್ಕಾಗತ್ತಿಲ್ಲ. ಅಡಿಕೆಲಿ ಹೊರಗೆ ನಮ್ಮ ಹುಡುಗರು ಡೈಲಾಗ್ ಹೊಡಿದು ಹೇಳ್ತೀನಿ, ಲವ್ ಮಾಡ್ರೆ ಹುಡುಗಿ ಬಿಡ್ತಂಗೆ ಕರೆ, ಲವ್ ಮಾಡ್ರೆ ಹುಡುಗಿ ಬಿಡ್ತಂಗೆ ಕರೆ, ನಮ್ಮ ದೋಸ್ತ್ ಕಲ್ಸಿದ ಚಟ ಬಿಡೋದಿಲ್ಲ ಅಂತ ಹೇಳ್ತಾರೆ. ನಾವು ಒಂದು ಉನ್ನೋದು ಬಿಡ್ತಾನೆ ಕರೆ, ಅಡಿಕೆಲಿ ಬಿಡೋದಿಲ್ಲ ಹೇಳ್ತಾ ಮುಂದೆ ತೋರಿಸ್ತೀನಿ ಬರ್ರಿ. ಸಾಕಾಗೈತೆ ರೀ. ಸಾಹಿತ್ಯ ಬರೀಬೇಕಂದ್ರೆ ತಲೆ ಕೆಟ್ಟ ಹೋಕತಿ. ಆ ಸಾಹಿತ್ಯನ ಎಷ್ಟು ಮಂದಿ ಮೆಸ್ತಾರೋ, ಎಷ್ಟು ಮಂದಿ ಬೈತಾರೋ ಅನ್ನೋದು ಒಂದು ಟೆನ್ಷನ್ನು. ಈ ಬರೀದೊಂದು
ದೇವರಿಗೆ ಬೇಡತನಿ ಕೈ ಮುಗಿದ ಹೇಳತನಿ ಮುಂದಿನ ಜನ್ಮದಲ್ಲಾದರೂ ಗೆಳತಿ ಸಿಗಬೇಕನಿ. ಫೈನಲ್ ಆಗಿ ಹೆಬ್ಬಳ್ಳಿಗೆ ಬಂದೇವಿ. ಹೆಬ್ಬಳ್ಳಿ ಒಳಗೆ ಹೆಬ್ಬಳ್ಳಿ ಸ್ಟುಡಿಯೋಕ್ಕೆ ಹೋಗಿದ್ವಿ. ಒಳಗೆ ಹೋದಾಗ ನಮ್ಮ ಖ್ಯಾತ ಭಜನಾ ಕಲಾವಿದರು ನಮ್ಮ ಮಿಸ್ರಿಕೊಟ್ಟಿ ಮಂಜಣ್ಣ ಇದ್ದ, ನಮಗೆ ಭಾಳ ಆತ್ಮೀಯ ಸಹೋದರ. ಅವ್ರಿಗೆ ಸ್ವಲ್ಪ ನೋಡೋಣ ಅಂತಂದು ಎಲ್ಲ ಸಾಹಿತ್ಯ ಗೀತೆ ತೋರಿಸಿದ್ವಿ. ಚೆನ್ನಾಗೈತಿ ಮಾಡಿರಿ, ಆಲ್ ದ ಬೆಸ್ಟ್ ಅಂದ. ಅದೇ ರೀತಿಯಾಗಿ ನಮ್ಮ ಸಹೋದರ ಮಾತಾಡ್ಸಿದ್ವಿ. ಭಾಳ ದಿವಸ ಆಗಿತ್ತು ಮೀಟಾಗಿ. ಬರ್ರಿ ಮುಂದೆ ಏನಾಯ್ತು ನೋಡೋಣ. ಹಂಗೆ ಮಾಡಿ ನಮ್ಮ ದೇವರಾಜ ಒಳಗೆ ಹೋಗಿ ರೆಕಾರ್ಡಿಂಗ್ ಸ್ಟಾರ್ಟ್ ಮಾಡೇಬಿಟ್ಟ. ಸ್ಟಾರ್ಟ್ ಮಾಡಿ ಸ್ವಲ್ಪ ಟೇಕ್ ಜಾಸ್ತಿ ಆಯ್ತು. ಯಾಕಂತಂದ್ರೆ ಒಂದು ಹೊಸ ಹೊಸ ಸಾಹಿತ್ಯ ಅಂದ್ಗಳೇ ಸ್ವಲ್ಪ ಟೈಮ್ ತೊಗೊತಾವ. ಯಾಕಂದ್ರೆ ನಾವು ಪರ್ಫೆಕ್ಟ್ ಬೇಕಂತಂದ್ರೆ ಸ್ವಲ್ಪ ಟೈಮ್ ಭಾಳ ತೊಗೊತಾರೆ. ಯಾರಾದರೂ ಸ್ವಲ್ಪ ಟೈಮಿಗೆ ಹೆಚ್ಚಿಗೆ ತೊಗೋರಿ, ಪರ್ಫೆಕ್ಟ್ ಮಾಡಿರಿ. ಪಟ ಮಾಡಿ ಅವಸರಕ್ಕೆ ಮಾಡಿ ಹಾಡು ಇನ್ನೂ ಹಾಕ್ಬೇಕಾಗಿತ್ತಲ್ಲ ಎಫೆಕ್ಟ್ ಅನ್ನೋಂಗಾಗಿರ್ತೈತಿ. ಅದಕ್ಕೆ ಹಂಗೆ ಮಾಡಬೇಡ್ರಿ, ಟೈಮಿಗೆ ತೊಗೊರಿ, ಒಳ್ಳೆ ರೀತಿಯಾಗಿ ಸಾಂಗ್ ಮಾಡಿರಿ ಅಂತ ಈ ಮೂಲಕ ಎಲ್ಲರೂ ಕೇಳ್ತೀನಿ. ಅದರಾಗೂ ನಮ್ಮ ಹೆಬ್ಬಳ್ಳಿ ಸ್ಟುಡಿಯೋ ಶ್ರೀಕಾಂತ್ ಸರ್ ಅಂಕ್ರಿ ಭಾಳ ಅತ್ಯುತ್ತಮವಾಗಿ ಹೇಳಿಕೊಟ್ರು. ಹೆಂಗೆ ಬೇಕು ಅವ್ರಿಗೆ ಆ ಥರನ ಬೇಕಂತೇಳಿ ದೇವರಾಜ್ ಅವ್ರಿಗೆ ಹೇಳ್ತಿದ್ರು. ಬರ್ರಿ ಕೇಳ್ಕೊಂಬರೋಣ. ಇನ್ನೇನು ತಗೋರಿ, ಸರ್ ಒಂದು ಸರಿ ಹತ್ತು ತೋರಿಸ್ತೀರಿ ಸರ್, ಮಿಸ್ಟೇಕ್ ಇನ್ನೂ ಅಪ್ಪ ಬರಲ್ರಿ. ವಾಯ್ಡ್ ಓಪನ್ ಸರ್ ಏನಾರು ಎರಡು ಮಾತು ಮಾತಾಡ್ರಿ ನಮ್ಮ ಲಾಗಿಗೆ. ನೀವು ಮಾತಾಡೋದು ಕೆಲಸ ಆಗ್ತದೆ ಸರ್. ಇನ್ನೂ ಓಪನ್ ಬರಲ್ರಿ ವಾಯ್ಡ್. ಹಟ್ಟಿಗೆ ಯಾಕೆ ನಾಟ್ರಿ ನೀವು? ಓಕೆ ಸರ್. ಸರ್ ಎರಡು ಮಾತು ಮಾತಾಡ್ರಿ. ನನಗೇನು ಮಾತಾಡಕ್ಕೆ ಬರೋದು ಇದವ್ರು ಮಾತಾಡೋದು. ಸರ್ ಮಿಸ್ಟೇಕ್ಗಳು ನೋಡ್ಬೇಕು. ಹಂಗೆ ಟೈಮ್ ಆಯ್ತು ರೀ. ನಮಗಂಕ್ರಿ ತಲೆ ಭಾಳ ಕೆಟ್ಟ ಬಿಡ್ತು. ಯಾಕಂದ್ರೆ ಚಹಾ ಇಲ್ಲ, ಊಟ ಇಲ್ಲ, ಅಡ್ಕಿಲಿ ಇಲ್ಲ. ನಮಗೂ ತಲೆ ಕೆಟ್ಟಿತ್ತು, ನಮ್ಮ ದೇವರಾಜಿಗೂ ತಲೆ ಕೆಟ್ಟಿತ್ತು, ಅದೇ ರೀತಿ ನಮ್ಮ ಶ್ರೀಕಾಂತ್ ಸರ್ಗೆ ತಲೆ ಕೆಟ್ಟಿತ್ತು. ಹಂಗೂ ಮಾಡಿ ಸ್ಟಾರ್ಟ್ ಮಾಡತ್ತಿದ್ವಿ. ಹಾಡು ಮುಗಿಯಾಕೆ ಬಂತು. ಬರ್ರಿ ಮುಂದೆ ಏನೇನಾಯ್ತು ಅಂತೇಳಿ ನೋಡೋಣ. ಕಮೀನ್ ನಮ್ಮ ಸಿಂಗರ್ಗೆ ಬೆಲ್ಲ ಕೊಟ್ಟು ಸಾಕಾತು. ಹಿಂಗೆ ಹಾಕೋ ನೋಡೋಣ, ಅರ್ಥ ಇಲ್ಲ ಟ್ಯೂನ್ಗಳು ಹುಡುಕಿ ಹಿಂಗೆ ಅದಕ್ಕೆ ಕನ್ನಡದಾಗ ಮಾಡಿರಿ ಅನ್ನೋದು. ಕನ್ನಡದಾಗ ಸ್ಟ್ರೈಕ್ ಕೊಡ್ತಾರನ್ನೋ ಸಾಕತ್ತ. ಬೇರೆದಾರು ತೊಗೊಂಡ್ರೆ ಹಿಂಗೆ ಹಾಕಾವು. ಬೆಲ್ಲ ತಿನ್ರಿ, ತ್ರಾಸ ಆದ್ರಾಗ್ಲಿ ಅಷ್ಟು ಮಾಡಿರಿ. ಯಾಕಂದ್ರೆ ತ್ರಾಸ ಆಗುವ ಮುಂದೊಂದು ದಿನ ಕೈ ಹಿಡಿವು. ಸಾಕಾತು. ಟೈಮ್ ನೋಡ್ರಿದ 7:30 ಆಯ್ತು. ನಾವು ಬಂದಿದ್ದು 4 ಗಂಟೆಗೆ. 3:30 ಬಂದೇವಿ. ಯಪ್ಪ ಸಾಕಾತ್ರಿ. ನಮಗೆ ಮಾತ್ರ ನೋಡ್ರಿ ಸಾಕಾತು. ಅಂಕ್ರಿ ರೆಕಾರ್ಡಿಂಗ್ ಒಳಗೆ ಸಾಕು ಬೇಕಾಗಿ ಹೋಗಿತ್ತು. ಹಂಗಟ್ಟು ಮಾಡಿ ಹಿಂಗಟ್ಟು ಮಾಡಿ ನಮ್ಮ ಶ್ರೀಕಾಂತ್ ಸರ್ನಟ್ಟು ಮಾತಾಡಿಸೋದು ನೋಡೋದು ಮಾಡಿದ್ದೀವಿ. ಅಷ್ಟೊತ್ತನ್ನು ಹೊಡೆದ ಅಂತಂದ್ರೆ ನಮ್ಮ ದೇವರಾಜ್ ಅವರು ಬಿಟ್ರು. ಅವಂಗೆ ಹೈ ಪಿಚ್ ಹಾಡಿ ಸಾಂಗ್ ಹಿಂಗೆ ಬೇಕಾಗಿರ್ತೈತಿ. ಅದು ನಮಗೆ ಸಾಕಾಗಿ ಬಿಟ್ಟಿರ್ತೈತಿ ಅಷ್ಟೊತ್ತನ್ನು ಹೊಡೆದ ಅಂತಂದ್ರೆ. ನೋಡ್ರಿ ಫೈನಲ್ ಆಗಿ ಈಗ ಸಾಂಗ್ ಮುಗಿಸಿದ್ದೀವಿ. ಟೈಮ್ 10:11 ಆಯ್ತು. ಸಾಂಗ್ ಮುಗಿದು ಇನ್ನು ಮನೆ ಕಡೆ ಹೋಗ್ಬೇಕು. ಬಾಯ್. ಲೇಟ್ ಆಗಿತ್ತು. ಮನ್ಯಾಗ್ರಿ ಊಟ ಹಾಕೋದಿಲ್ಲ, ಅದಕ್ಕೆ ಹೊರಗೆ ಊಟ ಮಾಡೋಕೆ ಬಂದೀವಿ ಹೋಟೆಲಿಗೆ. ಇದು ನಮ್ಮ ಫೇಮಸ್ ಪೃಥ್ವಿ ಗಾರ್ಡನ್ ಅಂತೇಳಿ ನಮ್ಮ ಧಾರವಾಡದಾಗ ನಮ್ಮ ಕಲಗಟ್ಟಿ ರೋಟಿಗೆ ಬರ್ತೈತಿ ಊಟಕ್ಕೆ. ನೋಡ್ರಿ ದೇವರಾಜ್ ಅವ್ರಿ, ಮನಸ್ಸಲ್ಲಿ ಹೇಳ್ಕೊಳ್ಳಾಗದಷ್ಟು ನೋವುಗಳು ಇರ್ತಾವಂತೇಳಿ ಎಲ್ಲರಿಗೂ ತೋರ್ಸೋಕ್ಕಾಗಲ್ಲ. ಯಾಕಂದ್ರೆ ತೋರ್ಸ್ಕೊತ ಹೊಂಟ್ರೆ ಎಲ್ಲರಿಗೂ ಬೇಸರ ಆಗ್ತೀವಿ. ಹಾಗಾಗಿ ಎಷ್ಟು ನೋವಿದ್ರೂ ಅಲ್ಲೇ ಅತಿ ಕೆಟ್ಟು ನಕ್ಕೋತ ಉಣ್ಕೋತ ತಿನ್ಕೋತ ಲಾಸ್ಟಿಗೆ ಮಿಕ್ಕಿ ಬಂದಾಗ ಉರ್ಲಕ್ಕೂ ಸತ್ತು ಬಿಡ್ಬೋದು. ಇದು ಅವನ ಗಾದೆ, ನಮ್ಮ ಗಾದೆ ಏನು ಹೇಳುವಂಥ. ಯಾಕಂದ್ರೆ 12 ಆಗೈತ್ರಿ. ಏನು ಹೇಳುವಂಥ ಖುಷಿನಾಗ ನಾಗಿಲ್ಲ. ಊಟ ಮಾಡೋದು ಒಂದೇ. ಬಾಯ್.